ಬೆಕ್ಕ ಗ್ರಾಮದ ಬಿ ಎನ್ ಚಂದ್ರಶೇಖರ್ ಬ್ರಾಕೆಟ್ ನಾರಾಯಣಗೌಡ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, RMC ಮಾಜಿ ನಿರ್ದೇಶಕರು, VSSN ಬೆಕ್ಕ ನಿರ್ದೇಶಕರು ಆ್ಯಂಡ್ ಮೊದಲನೇ ದರ್ಜೆ ಗುತ್ತಿಗೆದಾರರು ಆದ ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟು ನನ್ನ ಹೆಂಡತಿ ಮಗ ಇಬ್ಬರು ಸೇರಿ ನನ್ನ ಕೊಲೆ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದು. ಅಲ್ಲಿಂದ ನಮ್ಮ ಕಿರಿ ಮಗಂದು ಜೂನ್ ತಿಂಗಳು ಮದುವೆ ಇತ್ತು. 35 ಜೂನ್ ತಿಂಗಳು 8ನೇ ತಾರೀಕು ಮದುವೆ ಇತ್ತು. ಮದುವೆ ಮುಗಿಸ್ಕೊಂಡು 11ಕ್ಕೆ ಬೆಂಗಳೂರು ಬೀಗ್ರೂಟ ಇತ್ತು. ಒಂದು ಕಿರಿ ಮಗ ವೆಂಕಟೇಶ್ ಗೌಡಂದು. ಅದು ಮದುವೆ ಬೀಗ್ರೂಟ ಮುಗಿಸ್ಕೊಂಡು ಎಲ್ಲ ಊರಿಗೆ ಬಂದಾದಮೇಲೆ ತಿರ್ಗಿ ಮತ್ತೆ ಅವನ್ನ ಕರ್ಕೊಂಡೋಕ್ಕೆ ಅಂತ ದಾವಣಗೆರೆಗೆ, ಅವ್ನ ಹೆಂಡತಿ ಊರು ದಾವಣಗೆರೆ, ಅಲ್ಲಿ ಕರ್ಕೊಂಡೋಕ್ಕೆ ಅಂತ ಅವ್ರ ಸಂಬಂಧಿಕರು ಬಂದರು. ಅಲ್ಲಿ ಕಳಿಸ್ಕೊಟ್ಟು, ಅಲ್ಲಿಂದ ಕಳಿಸ್ಕೊಟ್ಟಾದಮೇಲೆ 20ನೇ ತಾರೀಕು ಬೆಕ್ಕಕ್ಕೆ ಬಂದು ಹೆಂಡತಿ ಸಮೇತ ಬಂದು ನನ್ನ ಹೆಂಡತಿಯಾದ ಶಶಿಕಲಾ ಬ್ರಾಕೆಟ್ ರಾಜಮ್ಮ ಅವ್ರನ್ನೂ ಕರ್ಕೊಂಡು ಬೆಂಗಳೂರಿಗೆ ಆಲೋಚನೆ ಅಂತ ಮನೆಗೆ ಹೋದ್ಮೇಲೆ ಮತ್ತೆ ನನ್ನ ಹೆಂಡತಿ 2 ದಿವಸ ಬಿಟ್ಕೊಂಡು 23ನೇ ತಾರೀಕು ಮತ್ತೆ ಊರಿಗೆ ಬಂದಾದಮೇಲೆ 2-3 ದಿವಸ ಕಳೆದಾದ್ಮೇಲೆ 28ನೇ ತಾರೀಕು ಮಗನ ಮನೆಗೆ ನೋಡೋಕ್ಕೆ ಹೋಗಲ್ವ, ಹೊಸ ಮದುವೆ ಆಗಿದ್ದೀನಿ ಅಂತ ಕರೆದು ನಾನು ಮಗನ ಮನೆ ನೋಡೋಣ ಅಂತ 28ನೇ ತಾರೀಕು ಬೆಳ್ಳೂರು ಕ್ರಾಸಲ್ಲಿ ಬೆಳಗುಳ ಪಾಲಾಕ್ಷ ಅಂತ ಇದ್ದಾರೆ, ಅವರ ಸಡ್ಕನ ಅಂಗಡಿಗೆ ಮಟನ್ ತಗೊಂಡು 8 kg ಮಟನ್ ತಗೊಂಡು ಮಗಳ ಮನೆಗೆ ಹೋದಾಗ ಅಲ್ಲೇ ಮಗ ಅಲ್ಲಿಯೇ ಊಟಕ್ಕೆ ಬರ್ತಿಂತ ಹೇಳ್ದ. ಸರಿ ಅಂದ್ಬಿಟ್ಟು ನಾವು ಅಲ್ಲೇ ಊಟ ಮಾಡಿದೆವು. ಮತ್ತು ಸಂಜೆ 5 ಗಂಟೆಗೆ ಮಗನ ಮನೆಗೆ ಹೋಗೋಣ ಅಂತ ಕರೆದು ನಮ್ಮ ಹೆಂಡತಿಯಾದ ನಮ್ಮ ಪತ್ನಿಯವರು ಅಲ್ಲಿಂದ ಮಗನ ಮನೆಗೆ ಹೋದವು. ಶನಿವಾರ 28ನೇ ತಾರೀಕು ಅಲ್ಲಿ ಮಗನ ಮನೆ 1 ಗಂಟೆ ಇದ್ದು, ಮಗ ಅಷ್ಟಗಾರೆ ಇತ್ತಿಲ್ಲ, ಅಲ್ಲಿ ಹೋಗಿದ್ದ, ಹೊರಗಡೆಗೆ ಹೋಗಿದ್ದ. ಬರ್ತಾನೆ 10 ಗಂಟೆಗೆ ಬರ್ತಾನೆ, 12 ಗಂಟೆಗೆ ಬರ್ತಾನೆ ಅಂದರು. ನಾವು ಮಗಳ ಮನೆ ಇರ್ತೀವಿ ಅಂದ್ಬಿಟ್ಟು ಅಲ್ಲಿಂದ ಶನಿವಾರ ಸಂಜೆ ಮಗಳ ಮನೆಗೆ ಬಂದೆ. ಮಗಳ ಮನೇಲೆ ಸಂಜೆ ಊಟ ಮಾಡಿ ಅಲ್ಲೇ ಮನೆಗೆ ಮತ್ತು ಬೆಳಗ್ಗೆ ಕಾರಿನ ಟೈರ್ ಹಾಸೋಕ್ಕೆ ಅಂತ ನಾನು ನನ್ನ ಕಾರು ಬ್ರೀಜಾ ಕಾರು 5301 ಆ ಕಾರು ತಗೊಂಡು ಸಿಟಿ ಒಳಗೆ ಹೋದೆ. ನಾವು ಸಡ್ಕೊಂಡು ಕರ್ಕೊಂಡು ಮಂಜೇಗೌಡ ಅಂತ ಕಾರ್ ಟೈರ್ ಹಾಕ್ಸ್ಕೊಂಡು ಅವತ್ತಲ್ಲೇ ನಮ್ಮ ಸಡ್ಕೊ ಮನೇಲಿ ಅಲ್ಲೇ ಉಳ್ಕೊಂಡೆ. ನಾನು ಆ ಸಡ್ಕ ನನ್ನ ಆದ್ನಿ ಮನೇಲಿ ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಮತ್ತು ಸಂಜೆ ಅಲ್ಲೇ ಊಟ ಮಾಡಿ ಅಲ್ಲೇ ಮನೆಗೆ ಕಂಡೆ. ಭಾನುವಾರ ದಿವಸ 29ನೇ ತಾರೀಕು ಮತ್ತು 30ನೇ ತಾರೀಕು ಬೆಳಗ್ಗೆ ಎದ್ದು ಮತ್ತು ಅಲ್ಲಿಂದ ವಾಕ್ ಮಾಡ್ಕೊಂಡು ಮಗಳ ಮನೆಗೆ ಬಂದೆ. ಮಗಳ ಮನೇಲಿ ಅಲ್ಲೇ ಸ್ನಾನ ಮಾಡ್ಕೊಂಡು, ಸೋಮವಾರ ಆದ್ದರಿಂದ ಸ್ನಾನ ಮಾಡ್ಕೊಂಡು ತಿಂದು ಅಲ್ಲೇ ಊಟ ಮಾಡಿ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಎಷ್ಟು ಗಂಟೆಗೆ ಹೋಯ್ತಿ ಅಂತ ನಮ್ಮ ಹೆಂಗಸ್ರಿಗೆ ಕೇಳಿದರು. ಸಂಜೆ 5 ಗಂಟೆಗೆ ಹೋಗೋಣ, ಸ್ವಲ್ಪ ಬೆಸ್ಟ್ ಕಮ್ಮಿ ಆಗಲಿ ಅಂತ ಹೇಳಿದೆ. ಇದಕ್ಕೆ ನನಗೆ ಒಂದು ಅರ್ಧ ಗಂಟೆ ಬಿಟ್ಟು ಇಲ್ಲ ವೆಂಕಟೇಶ್ ಗೌಡನು ಬರ್ತಾನೆ ಊರಿಗೆ ಅಂದರು. ನಾನು ಇನ್ನೂ 2 ದಿವಸದಲ್ಲಿ ಬಂದಿದ್ದು, ನಾಳೆ ಮತ್ತೇನು ಊರೋಗಿ ಕೆಲಸ ಅಂದೆ. ಇಲ್ಲಿ ಏನೋ ವ್ಯವಹಾರ ಇದೆ ಅಂತ ಮನೇಲಿ ಬರ್ತಾನೆ ಅಂತ ಹೇಳಿದ್ರು. ಸರಿ ಬಿಡಿ, ನಾನು ಪಂಚಾಯಲ್ಲೇ ಇದ್ದೆ. ಪಂಚಾಯತ್ ರೂಮಲ್ಲಿ ಹಾಕೊಂಡಿದ್ದಾಗ ಸರಿ ಬಿಟ್ಟು ಅವ್ರ ಮಗ ಮುಂದೆ ಕೂತ್ಕೊಂಡ್ರು ಕಾರಲ್ಲಿ, ನಾನು ಹಿಂಗಡೆ ಕೂತ್ಕೊಂಡೆ. ಮಗಳ ಮನೆಯಿಂದ ಕೆಂಗೇರಿಗೆ ಬಂದರೆ ಹತ್ರ ನೀರು ನಮಗೆ ನೈಸ್ಕೊಂಡು ಹೋಗುತ್ತೆ. ಅವರು ಆ ಕಡೆಗೆ ಕಾಲ್ಗಟ್ಪುರ ಆ ಕಡೆಗೆ ಕಾರ್ ಹೊಡೋರು. ಅಲ್ಲಿ ಕಾರ್ ಹೊಡೆದಾದ್ಮೇಲೆ ಅವರು ಇಲ್ಲೇ ಯಾಕೆ ಹೊಡಿತಿದ್ರೆ, ಹಿಂಗೆ ಹೋದ್ರೆ ಹತ್ರಲ್ವ ಅಂದೆ. ಇಲ್ಲ ನೈಸ್ ರೋಡ್ಗೆ ಹೋಗೋಕ್ಕೆ ಹಿಂಗೆ ಹತ್ರ ಅಂತ ಮಗ ಅಂತ. ಸರಿ ಅಂದ್ಬಿಟ್ಟು ಕೂತ್ಕೊಂಡೆ. ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಬಂದಾದಮೇಲೆ ಯಾವುದೋ ಮಾರುತಿ ಶೋರೂಮ್ ಪಕ್ಕ ಒಂದು ಬಿಲ್ಡಿಂಗ್ ಬರುತ್ತೆ. ನನಗೆ ಯಾವುದೋ ರಿಯಾಬ್ ಅಂತಲೂ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ತಂದು ನಿಲ್ಲಿಸಿದರು. ಇವನು ಕಾರಿಗೆ ಇಳಿದ್ಬಿಟ್ಟು ಮೇಲ್ಗಡೆಗೆ ಹೋದ. ಅಲ್ಲಿಂದ ಯಾರನ್ನೋ ಕಳಿಸಿದ್ರು. ಅಲ್ಲಿ ರಿಯಾಬ್ ಓನರ್ ಬಂದು ಯಾರು ನಾರಾಯಣಗೌಡ್ರು ಯಾರು ಅಂದರು. ಸರ್ ನಾನೇ ಹೇಳಿದ್ದೆ, ನಿಮ್ಮ ಮಗಂದು ಸ್ವಲ್ಪ ಏನು ದೊಡ್ಡವ್ರು ಸೇರಿದ್ದಾರೆ, ನ್ಯಾಯ ಇದೆ ಬರಲಿ ಇದ್ರು. ನಾನು ಅದಕ್ಕೆ ಹಂಗಾಗಲ್ಲ, ನಮ್ಮ ಅಳಿಯ ಎಲ್ಲ ಲೀಡರ್ಗಳೆಲ್ಲ ಬರಬೇಕು, ಆ ಕಾನ್ಸ್ಟೆನ್ಸಿಯ MP ಅವರು ಇದ್ದಾರೆ ಅಲ್ಲಿ, ಡಾಕ್ಟರ್ ಮಂಜುನಾಥ್ ಅಂತ, ಅವರೆಲ್ಲ ಬರಬೇಕು, ಹಂಗಾಲ ಬರೋಕ್ಕಾಗಲ್ಲ ನಡೀರಿದ್ದೆ. ನಾನು ಎಲ್ಲರಿಗೂ ಹೇಳ್ಕೊತೀನಿ, ವಾರ ಬೇಕಾದ್ರೆ ನ್ಯಾಯ ಇಟ್ಕೊಂಡಿದ್ದೆ. ಏನು ನ್ಯಾಯ ಅಂದರೆ ನನಗೆ ಗೊತ್ತಿಲ್ಲ ಅಂದೆ. ಅದಕ್ಕೆ ಅವರು ಇಲ್ಲ ಅಷ್ಟೊತ್ತಿಗೆ ನಮ್ಮ ವೆಂಕಟೇಶ್ ಗೌಡ ಮಗ ಇದನ್ನು ಕಿರಿಯನು ನನ್ನ ಹೆಂಡತಿಗೆ ಫೋನ್ ಮಾಡಿದೆ. 5 ನಿಮಿಷ ಕಳಿಸ್ಕೊಡು ಅಪ್ಪನ್ನ, 2 ಮಾತಾಡಿ ಹೇಳ್ಬಂದ್ಬಿಟ್ಟೆ ಅವ್ರಿಗೆ ಅಂದ. ನಾನು ಸರಿ ಅಂದ್ಬಿಟ್ಟು ಅಷ್ಟಕ್ಕೆ ನಂಬಿಕೆ ಮೇಲೆ ನಾನು ಮೇಕತ್ತು ಹೋದ್ಮೇಲೆ ತಗೊಂಡು ಒಂದು ದೊಡ್ಡ ಗೇಟ್ ತೆಗೆದ್ರು. ಗೇಟ್ ತೆಗೆದ್ಬಿಟ್ಟು ನಾನು ಒಳಗಡೆ ಮೇಕ್ಬಿಟ್ರಿ. ನಾನು ಆಚೆಗಿನ್ನ ಬರೋಕ್ಕೆ ಬಿಡಲಿಲ್ಲ. ಇವಳು ಈಗ ಮಗ ಇವಳು ಕಾರೊಳಗೆ ಕೂತಿದ್ಲು. ಇದನ್ನ ಅಲ್ಲಿಂದ ಆಚೆಗೆ ನನಗೆ ಅಲ್ಲಿ ಇರೋಕ್ಕೆ ಬಟ್ಟೆನೂ ಕೊಡಲಿಲ್ಲ ಅವರು. ಹಾಗೆ ಕಾಲ ಕಳ್ಕೊಂಡು ಬಂದೆ ನಾನು. 1 ವಾರ ನನಗೆ ಶುಗರ್ BP ಮಾತ್ರನೂ ಕೊಡಲಿಲ್ಲ. ಕೇಳಿದೆ, 1 ವಾರ ಕೊಡೋಲ್ಲ ಏನು ಅಂದರು. ಅಲ್ಲೇನೋ ಎಣ್ಣೆ ಕುಡಿಸೋ ಜಾಗ ಅಲ್ಲ ಅದು, ಬರೀ ಪನಿಷ್ಮೆಂಟು, ಶಿಕ್ಷೆ ಕೊಡ್ತಾರೆ. ಅಲ್ಲಿ ನನಗೆ ತಿಗಣೆಗಳು ಇಚ್ಚಿಂಗ್ ಅಂತವೇನೋ ಬಂದವೆಲ್ಲ ನನಗೆ ಮೈಯೆಲ್ಲೂ ಫುಲ್ ಅಲರ್ಜಿ ಮಾಡಾಕ್ಬಿಟ್ಟು, ಅಲರ್ಜಿ ಆಗಿದೆ, ಟ್ಯಾಬ್ಲೆಟ್ ಕೊಡೋರು ಕೊಡ್ತಿರ್ತದೆ ನನಗೆ ಅಲ್ಲಿ ಅವರು.
3 ತಿಂಗಳಿಗೆ ನೋಡೋಕೆ ಬಂದರು. ಅಳಿಯ, ನನ್ನ ನಾದಿನಿ, ನನ್ನ ಹಿರಿಯ ಮಗ ಮ್ಯಾನೇಜರು, ನನ್ನ ಹೆಂಡತಿ ನೋಡೋಕೆ ಬಂದರು. ಅಷ್ಟು ಜನಕ್ಕೂ ನಾನು ಕಾಲಿಗೆ ಬಿದ್ದೆ. ನಾನು ಕರ್ಕೊಂಡೋಗಿ ನಾನು ಹೆಲ್ತ್ ಸರಿ ಇಲ್ಲ, ಶುಗರೆಲ್ಲ ಯೂರಿಪರ್ ಆಗಿದೆ ಅಂತ. ಅಷ್ಟರೊಳಗಡೆ ನಾನು 2 ಸಲ ಗ್ಯಾನ್ ತೆಪ್ಪಿ ಒಂದೊಂದು 2 ಗಂಟೆ ಬಿದ್ದೋಗಿದೆ ಅಲ್ಲಿ ಇದ್ರೊಳಗೆ. ಅವರೆಲ್ಲ ನನಗೆ 2 ಗಂಟೆ ಮಕ್ಕಕ್ಕೆ ನೀರು ಹಾಕಿ ಜ್ಞಾನ ಬರಂಗೆ ಮಾಡಿ ಸುಮ್ಮಿರ್ಸಿದ್ರು. ಆಮೇಲೆ ಇವರು ಎಲ್ಲರೂ ಕಾಲಿಗೆ ಬಿದ್ದರೂ ನೀವು 2 ಸಾವಿರ ಕಿರಿ ಮಗ ಬರ್ತಾನೆ ಕರ್ಕೊಂಡು ಹೋಗ್ತೀನಿ ಅಂತ ಎಳಮಯ್ಯ ಹೇಳಿದರು. ಇಬ್ಬರು ಬಂದು ಕರ್ಕೊಂಡು ಹೋಗ್ತೀವಿ ಅಂತ 2 ದಿವಸ ನೋಡಿದಾಗ ಬರಲಿಲ್ಲ. ಅಲ್ಲಿಗೆ ಬಿಟ್ಟು 1 ವಾರ ಬಿಟ್ಕೊಂಡು ಕಿರಿ ಮಗ ನನ್ನ ಹೆಂಡತಿ ನಾದಿನಿಗೆ ಬಂದು ನನಗೆ ಏನು ವಿಶ್ವಾಸದಲ್ಲಿ ಬಟ್ಟೆ ತಿಂದಿದ್ರೆ ಬಟ್ಟೆ ಕೊಡಿದ್ದೆ. ಬಟ್ಟೆ ಗಿಟ್ಟೆ ಇಲ್ಲ ಮರ್ತ್ಕೊಂಬಿಟ್ಟು ಅಂತ ನಾನು ಹೆಂಡತಿ ಹೇಳಿದ ಮೇಲೆ ಸರಿ ಆಯಿತು ಅಂತ ಇವರು ಮಗ ಶುರು ಮಾಡ್ಕೊಂಡ. 1 ಕೋಟಿ ಸಾಲ ಮಾಡಿದ್ಯಾ ನೀನು ಕೇಶವಂತಕ್ಕೆ ದುಡ್ಡಿಗೆ ಬಾ ಅಂದ್ರೆ ಕದ್ದು ತಿರುಗ್ತೀಯ, ನಾನು ದುಡ್ಡು ಉಸ್ಕೊಂಬಿಡೋಕೆ ಬರೋದು, ನೀನು ಚೆನ್ನಾಗಿರ್ತೀಯ ಅಂದ್ಬಿಟ್ಟು ನೀನು ನಮ್ಗೆ ದುಡ್ಡು ಇಸ್ಕೊಡೋಕ್ಕೆ ಹಾಕ್ಕೊಡು ನಿಮಗೆ ಅಂತ ಅವರೆಲ್ಲ ಮುಂದೆ ಗಲಾಟೆ ಮಾಡ್ತಿದ್ರು. ಇಲ್ಲಪ್ಪ ಬಂದಿನಲ್ಲಪ್ಪ ಕೇಶವನಂತಕ್ಕೆಲ್ಲ ಬಂದಿದ್ದೆ ನಾನು, ಬಂದು ನಿಮ್ಮ ಕೈಲಿ ದುಡ್ಡು ಕೊಡ್ಸಿನಲ್ಲಪ್ಪ, ಕೇಶವಂತ 15 ಲಕ್ಷ ದುಡ್ಡು ಕೊಡ್ಸಿನಲ್ಲಪ್ಪ ಅಂತ ನಾನು. ಸರಿ ಅಂದ್ಬಿಟ್ಟು ಏನಾದರೂ ಕೇಳ ಮಾಡ್ತಾಳೆ ಇರ್ತಿಲ್ಲ. ಇವಳು ನನ್ನ ಹೆಂಡತಿ ಮೊದಲು ಹೋಗಿ ಬಂದಿದ್ದಳು, ನಿಂದು ಹಂಗೆ ಕಣೋ ಹಿಂಗೆ ಕಣೋ, ನೀನು ಮನೆ ಹತ್ರ ಬಂದು ಕಾರೊಳಗೆ ಕುತ್ಕೊಂಡು ಶೋಕಿ ಮಾಡ್ತೀವಿ, ಕಾರೊಳಗೆ ಹಾಡು ಹಾಕಿ ಶೋಕಿ ಮಾಡ್ತೀನಿ ಅಂತ ಎಲ್ಲ ಅಂತಿದ್ಲು. ನಾನು ಏನಮ್ಮ ಮಾಡ್ತಿದ್ದೆ, ಎಲ್ಲೋ ನಾನು ಹೊರಗಡೆ ಎಲ್ಲ ಡ್ರಿಂಕ್ಸ್ ಮಾಡೋಕ್ಕೋಗಲ್ಲ, ಮಂತಕ್ಕೆ ಬಂದು ತಗೊಂಡ್ರೆ ರೂಪಾಯಿಗೆ ಎಣ್ಣೆ ತಗೊಳ್ಳಿವೆ, ಅಕೇಶನ್ನು ಡ್ರಿಂಕ್ಸ್ ಮಾಡ್ತಿದ್ದೆ ನಾನು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಒಂದು 2 ದಿವಸ ಬಿಟ್ಟು ರಿಯಾಬಲ್ಲಿ 2 ದಿವಸ ಬಿಟ್ಟು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೋದರು. ಮತ್ತಿನ್ನು 1.5 ತಿಂಗಳು ಬರಲಿಲ್ಲ. ಮತ್ತೆ ಅವರು 1.5 ತಿಂಗಳು ಬಿಟ್ಕೊಂಡು ಬಂದು ಕರೆಯೋಕ್ಕೆ ಬಂದಾಗ ಕಂಡೀಷನ್ ಮಾಡಿದ್ರು, ಜಮೀನು ಬರ್ಕೊಡೋದಾದರೆ ಒಡವೆ ಜಮೀನು ಏನೋ ಎಲ್ಲನೂ ಬರ್ಕೊಡೋದ್ರೆ ನೀನು ಕರ್ಕೊಂಡು ಹೋಗ್ತೀನಿ ಅಂದವರು. ಇವಳು ಹಂಗೆ ಅಂದ್ಲು, ನನ್ನ ಹೆಂಡತಿನೂ ಹಂಗೆ ಅಂದ್ಲು. ಅವಾಗ ಏನು ಮಾಡಿದೆ ನಾನು, ವಿಧಿ ಇಲ್ಲ, ನನ್ನ ಜೀವ ಹೋಗೋ ಸ್ಟೇಜ್ ಇತ್ತು, ಎಲ್ಲನೂ ಬರ್ಕೊಡ್ತೀನಿ ಹೇಳಿ ಅಂತ ನಾನು ಆಚೆಗೆ ಬಂದೆ. ಆಚೆಗೆ ಬಂದಾದ್ಮೇಲೆ ಅಲ್ಲಿಂದ ಮಗಳು ಮನೆಗೆ ಕರ್ಕೊಬಂದರು. ಅಲ್ಲಿ ಚಪ್ಪಲಿ ಏನೂ ಇರ್ತಿಲ್ಲ, ಅಲ್ಲಿ ನಮ್ಮ ಮಗಳು ಚಪ್ಪಲಿ ತಗೊಟ್ಲು, 1-2 ಜೊತೆ ಬಟ್ಟೆ ಕೊಡಿಸಿದ್ರು ಮಗಳು. ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಲು. ಅಲ್ಲಿಂದ ಬಂದಾದ್ಮೇಲೆ ನನ್ನ ತಲೆ ಕೂದಲು ಎಲ್ಲ ಉದ್ದ ಬೆಳೆದಿತ್ತು. ನಾನು ಆಜ್ಞೆ ಹೆಂಡತಿ ಸೇರಿಕೊಂಡು 500 ರೂಪಾಯಿ ದುಡ್ಡು ಕೊಟ್ಟರು. ಆ ತಲೆ ಕೂದಲು ಕಟ್ ಮಾಡ್ಸೋಕೆ ಹೋದೆ. ಅಲ್ಲೂ ಕಾಯ್ಕೊಂಡೇ ಕೂತಿದ್ರು ಇಬ್ಬರು. 500 ರೂಪಾಯಿ ಕೊಟ್ಟು 400 ರೂಪಾಯಿ ಕಟಿಂಗ್ ಕೊಟ್ಟೆ. 100 ರೂಪಾಯಿ ಹೊಡೆದು ಮೇಲ್ ಕತ್ತಿದ್ದಂಗೆ 100 ರೂಪಾಯಿ ಕಿತ್ಕೊಂಡು ತಿರ್ಗಿ ಮಗಳ ಮನೆಗೆ ಕರ್ಕೊಬಂದರು. ಅವನು ಸತ್ಯನಾರಾಯಣ ಪೂಜೆ ಅಂತ ನನ್ನ ಆಚೆಗೆ ಕರ್ಕೊಬಂದಿದ್ದು. ನಾನು ಕರ್ಕೊಬಂದಿಲ್ಲ, ಜೀವ ಅಲ್ಲೇ ಕಡೆ ಟ್ರೈ ಮಾಡ್ತಿದ್ದ. ಅಲ್ಲಿಂದ ಸತ್ಯನಾರಾಯಣ ಪೂಜೆ ಭಾನುವಾರ ಮಡಗಿದ್ರು. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಬಂದು ನಾನು ತಿರ್ಗಿ ಅಲ್ಲಿಂದ ಮಗಳ ಮನೆಗೆ ಬಂದೆ. ಅಲ್ಲಿ 2 ದಿವಸ ಬಿಟ್ಟು ಬುಧವಾರ ನನ್ನ ಮಡಿಕೇರಿಗೆ ಕರ್ಕೊಂಡೋದ್ರು. ಮಗಳ ಮನೆ ಹಿರಿ ಮಗ ಮ್ಯಾನೇಜರ್ ಯೂನಿಯನ್ ಬ್ಯಾಂಕ್, ಅಲ್ಲಿ ಕರ್ಕೊಂಡೋದ್ರು. ಅಲ್ಲೇ 2 ತಿಂಗಳು ಬನ್ನಿ ಆಳ್ವಿಕಾಗಿರಿ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲಿ 2 ತಿಂಗಳು ಆಗಿದ್ದಕ್ಕೆ ಅವ್ರಿಗೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು 1 ಅವರ್ ಕರ್ಕೊಂಡ್ಬಿಟ್ರು. ಅಲ್ಲಿಂದ ನನ್ನ ಇಲ್ಲಿಗೆ 28 ಕರ್ಕೊಂಬಂದು ತೆರೆಯನ್ನು ಕರ್ಕೊಂಬಂದರು. ಅದು ವಡಕಟ್ಟು ಹೋಬಳಿ ಹೊಳೆನರಸೀಪುರ ತಾಲೂಕು ಮಣಲಿ ಗ್ರಾಮ ಪಂಚಾಯತಿ ಬರ್ತದ್ದು. ತೆರೆಣ್ಯ ಅಥವಾ ನನ್ನ ಸಡ್ಕೊನವರು ಅವರ ಹೆಂಡತಿ ಹಾಕ್ಕೊಂಡವರು ಅಲ್ಲಿ ಕರ್ಕೊಬಂದರು. ಅಲ್ಲಿ ಬಂದು ಶನಿವಾರ ಬಂದೆ. ಅಲ್ಲಿಗೆ ಶನಿವಾರ ಬಂದಾದ್ಮೇಲೆ ಭಾನುವಾರ ಹಿರಿ ಮಗ ಅವರ ಅಕ್ಕಂಗಿಯರವರು ಹೆಂಡತಿ ಅಕ್ಕಂಗಿಯರೆಲ್ಲ ಅಲ್ಲಿ ಎಲ್ಲ ಸೇರ್ಕೊಂಡಾದ್ಮೇಲೆ ಮಾಮೂಲಿ ಊಟ ಕೊಟ್ಟರು. ಊಟ ಮಾಡಿದೆ. ಭಾನುವಾರ ಆಯಿತು. ಹಂಗೆ ತಿರುಗಾಡ್ಕೊಂಡು ಹಿಂಗೆ ಇದ್ದೆ ನಾನು. ಎಲ್ಲೋ ಹೊರಗಡೆಗೆಲ್ಲ ಹೋಗಿ ಬರ್ತಿಲ್ಲ ನಾನು. ಅವರು ಯಾರು ಬರುವ ಜೊತೆ ಸೆಕ್ಯೂರಿಟಿ ಬಂದೇ ಬರ್ತಿರಲಿಲ್ಲ ಹಿಂಗಡೆ ಅಂತಲ್ವ. ಅಲ್ಲಿಂದ ಸೋಮವಾರ ಇದಕ್ಕೆ 10 ಗಂಟೆ ಆಯಿತು. ತಿಂದು ಕೂತಿದ್ದೆ. ಅಲ್ಲಿಂದ ನಮ್ಮ ನೋಡು ಹೇಳೋ ಬಟ್ಟೆ ಹಾಕೊಳ್ಳೋ ಮೊದಲೆಲ್ಲ ಹೋಗಿ ಬಂದಿದ್ದೋಳು ಹೇಳೋ ಬಟ್ಟೆ ಹಾಕೊಳ್ಳೋ ಟೈಮ್ ಆಯಿತು ಹೇಳೋ. ನಾನು ಅದು ಭಯ ಮತ್ತೆ ನೀನು ಇದು ಈ ಕರೆದ ಕಡೆಗೆ ಬರ್ದೋದ್ರೆ ಅವ್ರಿಗೆ ಬರೀ ಫೋನ್ ಮಾಡ್ತೀವಿ, ಬಂದು ಹಾಕೊಂಡು ಹೋಗ್ತೀರ, ನಾವೇನು ಕರೆದು ಬಿಡೋದು ಬೇಕಿಲ್ಲ ನಾನು ಭಯಪಟ್ಟು ನಾನು ಬಟ್ಟೆ ಹಾಕೊಂಡೆ. ನನ್ನ ಹೊಳೆನರಸೀಪುರ ತಾಲೂಕು ಆಫೀಸು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೀಗೆ ಬರೀಬೇಕು, ಬಂದು ಮಕ್ಳಿಗೆ ಜಮೀನು ಬರ್ಕೊಡು ಅಂದರು. ನಾನು ಯಾಕವ್ವ ಹಿಂಗೆ ಕೇಳ್ತೀರಿ, ಒಂದು ವಿಷ ಕೊಟ್ಬಿಡಿ, ಆಟೋಮೆಟಿಕ್ ನಿಮ್ಮ ಹೆಸರಿಗೆ ಸತ್ತೋದ್ಮೇಲೆ ನಿಮ್ಮ ಹೆಸರಿಗೆ ಅದು ಡೆತ್ ಸರ್ಟಿಫಿಕೇಟ್ ಬರುತ್ತೆ, ಖಾತೆ ಆಗುತ್ತೆ, ಕ್ಲಬ್ಬಿಂದ 2 ಲಕ್ಷ ದುಡ್ಡು ಕೊಡ್ತಾರೆ, ತಿಥಿ ಮಾಡ್ಬೋದಲ್ವ, ಹಿಂಗೆಲ್ಲ ಯಾಕೆ ಮಾಡಿಸ್ತಾರೆ ಅಂದರೆ ಎಲ್ಲ ಮೌನವಾಗಿ ಸುಮ್ಮನೆ ಕೂತ್ಕೊಂಡ್ರಾಗ. ಆಗ ಅಲ್ಲಿ ನಾನು ಸಡ್ಕನ ಮಗ ವಿಠಲರಾಜು ಆ್ಯಂಡ್ ಕಿರಿಯ ವೆಂಕಟೇಶ್ ಗೌಡ ತಾಲೂಕು ಆಫೀಸ್ ಒಳಗೆ ಹೋಗಿದ್ರು. ಇನ್ನೆಂತ ನಟ್ಟಿಲ್ಲ ಅಂತ ಬಂದರು, ಇದು ನಾನು ಬೆಳ್ಳು ಕೊಡೋಕ್ಕೆ ಅಂತ. ಅಲ್ಲಿಂದ ಸರ್ವರ್ ಇಲ್ಲ ಅಂತ ಅಲ್ಲಿಂದ ದಾಡಾನೆ ಅಲ್ಲಿಂದ ಕಾರಲ್ಲಿ ಶ್ರಾವಣಬೆಳಗೊಳ ಕರ್ಕೊಬಂದರು. ಶ್ರಾವಣಬೆಳಗೊಳದಲ್ಲಿ ಮಂಕಿ ಕ್ಯಾಪು ಒಂದು ದೊಡ್ಡದು ಕಪ್ಪುದನ್ನು ಮಾಸ್ಕ್ ಹಾಕಿದರು.
ಅಲ್ಲಿ ನಾನು ಯಾರು ಕಂಡೀಷನ್ ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಂಡು ಇನ್ನೊಂದು ಕೂತ್ಕೊಂಡು ಹೆಂಡತಿಯ ತಂಗಿ ಆ ಕಡೆ ಇವ್ರು ಕೂತಿದ್ರು, ಮುಂದ್ಗಡೆ ಅವ್ರು ಕೂತಿದ್ರು. ನಾನು ಹೆಂಗೂ ಉಸಿರು ಬಿಡ, ನಾನು ತಿರುಗಾಡೋಕ್ಕೆ ಮೊದಲೇ ಪೇಷೆಂಟ್ ಆಗಿದ್ದೆ. ಮುತ್ತೂಟ್ ಫೈನಾನ್ಸಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ CC ಕ್ಯಾಮ್ರಾ ಇದೆ, ಚೆಕ್ ಮಾಡಿ ಅಲ್ಲಿ ಕೈ ಹಿಡ್ಕೊಂಡು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಕೈ ಹಿಡ್ಕೊಂಡು ಮೇಲ್ಗಡೆ ಕರ್ಕೊಂಡೋಗಿ ನನ್ನ ಬೆಳಕು ಕೊಡಿಸಿ, ಮತ್ತು ಮೇಡಮ್ ಅವ್ರು ಕೇಳಿದ್ರೆ ಅಲ್ಲಿ ಹುಷಾರಿಲ್ಲ ಅಂತ ಹೇಳಿ ಮುಸ್ಕಿನ ಬಿಚ್ಚ ಕೊಡು ಅಂತೇಳಿ ಕೆಳಗಡೆ ಗಲಾಟೆ ಮಾಡಿದರು. ಅಲ್ಲಿಗೆ ಹೋಗ್ಬಿಟ್ಟು ನಾನು ಅವ್ರಿಗೆ ತಂದು ಕೊಟ್ಬಿಟ್ಟು ನಾನು ಒಡವೆಯನ್ನು ತಗೊಂಡು, ಬ್ರಾಸ್ಲೇಟು, ನನ್ನ ಕತ್ತಿನ ಚೈನುಗಳು 8 ಉಂಗುರ, ನನ್ನ ಸ್ವಂತ ಒಡವೆನ ಎಲ್ಲ ತಗೊಂಡ್ರು. ಅಲ್ಲಿಂದ ಯೂನಿಯನ್ ಬ್ಯಾಂಕಿಗೆ ಕರ್ಕೊಂಡ್ಬಂದರು. ಅಲ್ಲಿ ಒಡವೆ ಇದ್ದು ನಾವು ಅವನು ಅಲ್ಲಿಂದ ಬ್ಯಾಂಕ್ ಒಳಗೂ ಕರ್ಕೊಂಡು ಹೋಗಿಲ್ಲ. ನನ್ನ ಬ್ಯಾಂಕ್ ಒಳಗೆ ಫೈಲ್ ಆಚೆ ಕಾರ್ ಒಳಗೆ ಕೂರಿಸ್ಕೊಂಡಿದ್ರು. ಕಾರ್ ಒಳಗೆ ಎಲ್ಲ ಸೆಕ್ಯೂರಿಟಿ ಕೂತಿದ್ರು. ಕಾರ್ ಒಳಗೆ ಹೋಗ್ಬಿಟ್ಟು ಅಂತ ಎಲ್ಲ ಸೈನ್ ಹಾಕ್ಸ್ಕೊಂಡು ಮತ್ತು ನನ್ನ ಕರ್ಕೊಂಡು ಮತ್ತೆ ತೆರೆನಕ್ಕೆ ಕರ್ಕೊಬಂದರು. ತೆರೆನಕ್ಕೆ ಕರ್ಕೊಬರೋದು 6:30 ಆಯಿತು. 6:30 ಬಂದಾದ್ಮೇಲೆ ಅಲ್ಲೇ ತಿರುಗಾಡ್ಕೊಂಡು ಹಂಗೆ ಇದ್ದಲ್ಲೇ ಎಲ್ಲೂ ಆಚೆ ಹೋಗಿ ಬರ್ತಿದ್ದಿಲ್ಲ. ಹಂಗೆ 8-8:30 ಊಟ ಕೊಟ್ಟರು. ಅಷ್ಟೊತ್ತಿಗೆ ಅವನು ವೆಂಕಟೇಶ್ ಗೌಡ ಅಲ್ಲೇ ಅವನು ಅಲ್ಲಿಗೆ ಬಂದ, ವಿಠಲರಾಜು ಅಲ್ಲಿಗೆ ಬಂದ. ಬಂದವರು ನಾಳೆ ರಿಜಿಸ್ಟರ್ ಆದರೆ ಇಷ್ಟು ದಿನಕ್ಕೆ ಪಾಣಿ ಬರುತ್ತೆ ಅಂದರು. ಆ ವಿಠಲರಾಜ್ ಇದನ್ನು 21 ದಿವಸಕ್ಕೆ ಪಾಣಿ ಬರುತ್ತೆ ಅಂತ. ಸರಿ ಆಯಿತು. ಪಾಣಿ ಬರೋದಾದಮೇಲೆ ಇದೊಂದು ನಂದು ಪೀಜಾ ಕಾರ್ದು 5301 K30 ಆ ಕಾರ್ನು ಅಂತ 29 ಫಾರ್ ಸೇನಾಕ್ಷಿ ಹೋಗಿ ಅಂತ ಅಂದರು. ನಾನು ರೂಮಲ್ಲೇ ಮನೆ ಕೇಳ್ಕೊತಿದ್ದೆ. ಬೆಳಗ್ಗೆ ನಶೀಪುರ ತಾಲೂಕು ಆಫೀಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಸರ್ವೆ ನಂಬರ್ ನಂದು 110 ಸರ್ವೆ ನಂಬರು, 3 ಎಕರೆ 116 ಸರ್ವೆ ನಂಬರ್ 116 2 ಸರ್ವೆ ಅಂತ ಬರೆಸ್ಕೊಂಡಾದ್ಮೇಲೆ ಅವನಿಂದ ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡಿ ಅಂತ ಅವರಮ್ಮ ನಾನು ಹೆಂಡತಿ ಆದರೂ ಹೇಳ್ಕೊಡ್ತಾಯಿದ್ಲು ಮಗನಿಗೆ. ಮೊದಲು ಎಲ್ಲಿದ್ದ ಅಲ್ಲಿಗೆ ಹಾಕ್ಬಿಡಿ ಅವನ್ನ. ಅಲ್ಲಿಂದ ಒಂದಿನ ನಾವು ಇದ್ದರೂ ಒಂದೇ ಭೂಮಿ ಮೇಲೆ ಅವ್ನು ಇಲ್ಲೋದ್ರು. ಅವನು ಹಿಂಗೆ ಬೇಡ, ಅವನು ಮತ್ತೆ ನಮ್ಮ ಚಂದ್ರಪಟ್ಟಣ ಊರಿಗೆ ತೋರಿಸ್ಬಿಟ್ರೆ ಮತ್ತೆ ಅವನು ಮತ್ತೆ ಬೆಳ್ಕತ್ತಾನೆ. ಅಲ್ಲಿ ತೋರ್ಸೋದು ಬೇಡ ಅವನು ಇಲ್ಲಾರೆ ಟ್ರೈ ಮಾಡ್ಯಾನು ಕುಸಕ್ಕೆ ಟ್ರೈ ಮಾಡೋಣ, ಅಲ್ಲವರೆ ರಿಯಾಬು ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡೋಣ, ಅವ್ನ ಕಥೆಯಲ್ಲಿ ಮುಗಿದೈತೆ ಅಂದರು. ನಾನು ಅಲ್ಲಿಗೆ ಹಂಗೆ ಕೂತ್ಕೊಂಡು ಬೆಳಕರಿಸಿ ಬೆಳಗಿನ ಜಾವ ನಾನು 7-6:30 ಟೈಮ್ ನನಗೆ ನೋಡೋದು ವಾಚು ಮೊಬೈಲ್ ಏನೂ ಇಲ್ಲ ಅಂತೆಲ್ಲ ಕಿತ್ಕೊಂಡಿರೋರು. ನಾನು ಬೆಳಿಗ್ಗೆ ಹೆಂಗೆ ನಡ್ಕೊಂಡು ಅಲ್ಲಿ ಯಾರು ಆಶ್ರಯ ಮಾಡ್ಕೊಂಡ್ರು. ಅಲ್ಲಿಂದ ನಾನು ಹಾಸನಿಗೆ ಬಂದೆ. ನಮ್ಮ TL ಕೃಷ್ಣಕುಮಾರ್ ಅಂತ ಲಾಯರ್ ಮಾತಾಡ್ಕೊಂಡು ಅಲ್ಲಿಂದ ಹಿಂಗೆ ಪರಿಸ್ಥಿತಿ ಹಿಂಗೆ ಆಗೈತೆ ಅಂದೆ. ಅವರು ಹಿಂಗೆ ಸರಿ ಮುಟ್ಟು ಆಯಿತು ಒಂದು ಬೇರೆ ಮನೆಗೆಲ್ಲ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿಂದ ಅಡ್ರೆಸ್ ಇರೋದಕ್ಕೆ ಅಷ್ಟೊತ್ತಿಗೆ ನಾನು ಮಿಸ್ ಕಳೆದೋಯ್ನಿ ಅಂತ ಕಂಪ್ಲೇಂಟ್ ಕೊಟ್ಟು ಒಳನೇಶ್ವರ ಸಿಟಿ ಸ್ಟೇಷನ್ಗೆ ಅವರು ಕೊಟ್ಟರೆ ಮೆಸೇಜ್ ಬಂತು. ಅವರು ಒಂದು ಹಿಂಗೆ ಕಂಪ್ಲೇಂಟ್ ಕೊಟ್ಟಾರೆ ಅಂದರು. ಸರಿ ಅಂದ್ಬಿಟ್ಟು ನಾನು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ರೇಷಪುರ ಸ್ಟೇಷನ್ಗೆ ಹೋಗಿ ಹೇಳಿಕೆ ಕೊಟ್ಟೆ. ನಾನು ಇದ್ದಿನ ಸಮಯ ಎಲ್ಲೂ ಹೋಗಿಲ್ಲ, ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಹೇಳಿಕೆ ಕೊಟ್ಟು ಬಂದೆ. ಹೇಳಿಕೆ ಕೊಟ್ಟು ಬಂದಾದ್ಮೇಲೆ ತಿರುಗಿ ಹೊರಗಡೆಗೆ ಬಂದಾದಮೇಲೆ ಹಾಸನಿಗೆ ಬಂದು SP ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು SP ಆಫೀಸಿಗೆ ಕೊಟ್ಟು ಅಲ್ಲಿಂದ ಮತ್ತೆ ನರಸೀಪುರಕ್ಕೆ ಬಂದು ತಿರುಗಿ ಇನ್ನೊಂದು ಹೇಳಿಕೆ ಬರೆಸ್ಕೊಂಡ್ರು. ನರಸೀಪುರ ASI ಬರೆಸ್ಕೊಂಡಾದ್ಮೇಲೆ ಅಲ್ಲೇ ನಾವು ನಮ್ಮ ಲಾಯರ್ ಮಗ, ನಮ್ಮ ಅವರ ಹೆಂಡತಿಯ ಅಣ್ಣ ಭಾವ, ಇನ್ನೊಬ್ಬರ ರಿಲೇಟಿವ್ ಅಲ್ಲಿ ಆಚೆ ಟೀ ಕುಡಿಯೋಕೆ ಕರ್ಕೊಬಂದಾಗ ಅಲ್ಲಿ ಹಳ್ಳಿ ಬಸವರಾಜ್ ಏನಾರು ಅವ್ರು ಯಾವುದೋ ಇಲ್ಲಿಂದಲೋ ಬಂದಿಲ್ಲ ಗೊತ್ತಿಲ್ಲ ನನಗೆ. ಇನ್ನೊಬ್ಬರು ರವಿ ಅಣ್ಣ ಅಂತ ಹಂಗೆ ಆ ಕಡೆಯಿಂದ ಬರ್ತಾಯಿದ್ರು, ತಿರುಗಾಡ್ತಾಯಿದ್ರು. ನಾನು ಇರೋರು ಬಸವಣ್ಣಂಗೆ ಓಡೋದು ಆಗಿಲ್ಲ. ಬಸವಣ್ಣ ಅಂತ ಕೂಗಿದೆ. ಬಸವಣ್ಣ ತಿರುಗಿ ನೋಡಿದ್ರು. ಅವ್ರ ಜೊತೆ ನಾನು ಬೆಳಗೋಳ ಸೆಕ್ಯೂರಿಟಿ ಕಾಲಿಗೆ ಬಿಡ್ದೇನಪ್ಪ, ನನ್ನ ಸೆಕ್ಯೂರಿಟಿ ಕೊಡಿ ಕೇಳ್ಕೊಂಡು ಬೆಳಗೋಳ ಸ್ಟೇಷನಿಗೆ ಬಂದು ನಾನು ಕಂಪ್ಲೇಂಟನ್ನು SI ಕೊಟ್ಟೆ. ಬುಧವಾರ SI ಕೊಟ್ಟೆ. ಮತ್ತು ಗುರುವಾರ ಸ್ಟೇಷನ್ ತಗೋದು. ಗುರುವಾರ ಹೋದವ್ರು ಯಾವುದೋ ಹಾಸನದ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಆಫೀಸಿಗೆ ಹೋದರು. ಮತ್ತು ಶುಕ್ರವಾರ ಹೋಗಿ ಕೊಟ್ಟು ಬಂದು ಅವರು ಕರ್ಸಂತ ಹೇಳಿದ್ದಾರೆ. ಇಲ್ಲಿ ಗಂಟ ಕರ್ಸಿಲ್ಲ. ನನಗೆ ಜೀವದ ಭಯ ಇದೆ, ಎಲ್ಲಿರೋಕ್ರಂಗೆ ಆಗ್ತಿಲ್ಲ. ನನಗೆ ಜೀವ ರಕ್ಷಣೆ ಅವ್ರ ಮೇಲೆ ವೆಂಕಟೇಶ್ ಗೌಡ, ನನ್ನ ಹೆಂಡತಿ ಶಶಿಕಲಾ ರಾಜಮ್ಮ ಅವ್ರನ್ನ ಇಬ್ಬರಿಗೂ ಕೇಸನ್ನು ಬುಕ್ ಮಾಡಿಸಿ ಅವ್ರನ್ನ ಜೈಲಿಗೆ ಹಾಸ್ಬೇಕು ಅಂತ ಕೇಳ್ಕೊತೀನಿ ಸ್ವಾಮಿ ನಾನು.